Appeal number 3, Ganesh Nayak. Ganesh. I'm appearing for the petitioner, my lord. ಹೇಳ್ರಿ. The last date of hearing, my lord, is the 13th. ಅದೇನ್ ಡಿಲೇ ಏನು? Already condone ಆಗಿದೆ sir. 35ಕ್ಕೆ condone ಆಗಿದೆ. ಆಲ್ ರೈಟ್, ಏನು SC/ST ಮ್ಯಾಟ್ರು ಹೇಳಿ, ವಾಟ್ ಇದೆ ಚಾರ್ಜ್? 302 ಇದೆ, 302, 201. My lord, the page number 38 of our petition, my lord. Yes, yes. They are seeking for the on base of the medical ground, my lord. He has been suffering from the ಏನ್ ಮೆಡಿಕಲ್ ಗ್ರೌಂಡ್ ರೀ? ಒಬ್ಬನ್ ಕೊಂದಾಕಿದಿರಿ, ನಿಮ್ಗೂ ಕಾಯಿಲೆ ಆಗಿದೆ ಅಷ್ಟೇನೆ. The main allegations against the accused number 1, my lord. There is a ಮೇನು ಸಬ್ಬು ಎಲ್ಲ ಏನ್ ಬರಲ್ಲ. ಟಿವಿನವ್ರಿಗೆ ಗೊತ್ತಾಗ್ಬಿಟ್ಟಿದೆ ಈಗ. But there is the ಅಲ್ಲ, ಟಿವಿ ಚಾನೆಲ್ನವರೇ ಬೆಟರ್ ಇನ್ಫಾರ್ಮ್. ವಾಟ್ ಇಸ್ ದಿ ಕಾನ್ಸ್ಪಿರಸಿ, ವಾಟ್ ಇಸ್ ದಿ ಕಾಮನ್ ಆಬ್ಜೆಕ್ಟ್ ಎಲ್ಲ ಈಗ ನಡೆದಿರೋ ಕೇಸಲ್ಲೆಲ್ಲ ಹೇಳ್ತಾ ಇದ್ದಾರೆ ನೋಡಿ, ಬೆಳಗ್ಗೆಯಿಂದ ರಾತ್ರಿ ತನಕ. They are well informed than all of us. Yes, what is the allegation against you in the charge sheet? Please tell me. Please, my lord, this is the column number 11, my lord. Is the page number, my lord, the 57. No, read the column number 17. Where have you filed that charge sheet? My lord, is the page number 57, my lord. 57, read it. My lord, ಹುಮ್ನಾಬಾದ್ನ ಉಪವಿಭಾಗದ ಮಂಟಾಳ ಗ್ರಾಮದ ಮಂಟಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಕೊಯ್ನೂರು ಗ್ರಾಮದ ದೋಷಾರೋಪಣಾ. ಅದೆಲ್ಲ ಆಯ್ತಲ್ಲ, ಮಲ್ಲಯ್ಯನ್ ಮುತ್ತೇನ್ ಮಠಕ್ಕೆ ಹೋಗಿ ಏನ್ ಮಾಡಿದ್ರಿ ಅದ ಹೇಳಿ ಮುಂದಕ್ಕೆ. ಐ ರಿಮೆಂಬರ್ ಐ ಹ್ಯಾವ್ ರಿಜೆಕ್ಟೆಡ್ ದಿ ಅರ್ಲಿಯರ್. ನೋ ಪ್ಲೀಸ್ my lord, there is the ಫ್ಯಾಕ್ಟ್ಸ್ ಎಲ್ಲ ಗ್ರೀನ್ ಇನ್ ಮೈ ಮೆಮೊರಿ. ಮಲ್ಲಯ್ಯನ್ ಮುತ್ತೇನ್ ಮಠಕ್ಕೆ ಹೋಗಿ ಏನ್ ಮಾಡಿದ್ರಿ ಹೇಳಿ, ಅಲ್ಲಿಂದ ಮುಂದಕ್ಕೆ ಬೇಕಾಗಿರೋದು. accused number 1 is the case staff there, my lord, is the case deceased, my lord. But only the case base of that, my lord, is the accompanied by the petitioner. ಗಣೇಶ್, ಇದೆಲ್ಲ ಬೇಡ. ಮಠಕ್ಕೆ ಹೋದ್ರಿ, 8:30 ಹೊತ್ತಿಗೆ ಹೊರಗಡೆ ಕ್ರೂಸರ್ ನಿಲ್ಸಿದ್ರಿ, ಮುಂದೇನ್ ಮಾಡಿದ್ರಿ ಹೇಳಿ. ಅಲ್ಲ, ಅದರಲ್ಲಿ accused number 1 ಸ್ಟಾಪ್ ಮಾಡಿದ್ದಾರೆ. ಐ ರಿಮೆಂಬರ್ ದಿ ಎಂಟೈರ್ ಕೇಸ್. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು, ಐ ಹ್ಯಾವ್ ರಿಜೆಕ್ಟೆಡ್ ಅರ್ಲಿಯರ್. ಹೌದು ಸರ್. ಕ್ರೂಸರ್ ನಿಲ್ಸಿದ್ರಿ, ಮುಂದೇನ್ ಮಾಡೋದಂತ ಅಲ್ಲಿ ಅಲಿಗೇಷನ್ ಇದೆ ನಿಮ್ ಕ್ಲೈಂಟ್ ಮೇಲೆ, ಅದನ್ನ ಓದಿ. ಪ್ಲೀಸ್ my lord. ನಾನೇ ಓದ್ಲಾ? 8:30 ಸುಮಾರಿಗೆ ಹೋಗಿ ರೋಡಿನ ಪಕ್ಕದಲ್ಲಿ ಕ್ರೂಸರ್ ವಾಹನ ನಿಲ್ಲಿಸಿ, ಸ್ವಲ್ಪ ದೂರದಲ್ಲಿ ಮಠ ಇದೆ, ಕೆಳಗೆ ಇಳಿಯಿರಿ ಅಂತ ಹೇಳಿ ಕಲ್ಯಾಣಿಗೆ ಜೀಪಿನಿಂದ ಕೆಳಗೆ ಇಳಿಸಿ ರಸ್ತೆ ಪಕ್ಕದಲ್ಲಿರೋ ಹೊಲದಲ್ಲಿ ತೆಗೆದುಕೊಂಡು ಹೋಗಿ ಹೊಲದಲ್ಲಿ ಕೆಡವಿದಾಗ ಏಟು ರಾಮ ಇವನು ಕಲ್ಯಾಣಿಯ 2 ಕಾಲುಗಳು ಮತ್ತು ಗಣೇಶ ಇವನು 2 ಕೈಗಳನ್ನು, ಆಯ್ತಾ, ಹಾಗೂ ವಿಕಾಸ ಇವನು ಬಾಯಿಯನ್ನು ಒತ್ತಿ ಹಿಡಿದಾಗ ಜುವೆನೈಲ್ ಅಫೆಂಡರ್ A1 ಈತನು ಕ್ಲೋಜರ್ ನಲ್ಲಿ ಇಟ್ಟಿರುವ ಚಾಕುವನ್ನು ತನ್ನ ಹತ್ತಿರ ಇಟ್ಟುಕೊಂಡಿದ್ದು ಆ ಚಾಕುವಿನಿಂದ ಕಲ್ಯಾಣ ಕುತ್ತಿಗೆ ಕೊಯ್ದಿರುತ್ತಾನೆ. ನೀವ್ 2 ಕಾಲನ್ನು ಅವನಿಗೆ ಹಿಡ್ಕೊಳ್ದೇ ಇದ್ದಿದ್ರೆ ಅವ್ನಿಗೆ ಎಗರ್ಸ್ ಒದ್ಬಿಡೋನು. ಅವ್ನಿಗೆ ಇದೆಲ್ಲ ಹಳೆ ಕಾಲದಲ್ಲಿತ್ತು. ಕೈ ಕಾಲು ಹಿಡ್ಕೊಂಡು ಅವ್ನಿಗೆ ಬೇಯ್ಲು ಚುಚ್ಚಿದವನ್ಗಿಲ್ಲ ಅಂತ. ಆ ಕಾಲ ಎಲ್ಲ ಪಾಸ್ ಆಗಿ 15 ವರ್ಷ ಆಗೋಯ್ತು. ನೀವ್ ಈಗ್ಲೂ ಅದೇ ಆರ್ಗ್ಯುಮೆಂಟ್ ಹೇಳಿದ್ರೆ ಹೆಂಗೆ? No other ground. Yes, ಬರ್ಕೊಳ್ಳಿ. ಗಣೇಶ್ ನಾಯಕ್. ಮೆಡಿಕಲ್ ಗ್ರೌಂಡ್ ಮೆಡಿಕಲ್ ಗ್ರೌಂಡ್ ಇದ್ರೆ ಅಲ್ಲೇನೆ ಕೇಳ್ಕೊಳ್ಳಿ. ಜೈಲಲ್ಲಿ ಒಳ್ಳೆ ಆಸ್ಪತ್ರೆ ಇರೋ ಡಾಕ್ಟರ್ ಇದಾರೆ, ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ಹೈಯರ್ ಮೆಡಿಕಲ್ ಕೇರ್ ಕಳ್ಸೋಣ, ಸೋಲಾಪುರ ಕಳ್ಸೋಣ. Make an application. No, you make an application for the medical examination ಅಷ್ಟೇ. No granting of bail. ಬರ್ಕೊಳ್ಳಿ. Heard Sri Ganesh Nayak and learned HGP. Successive bail request under section 14A of the SC/ST Prevention of Atrocities Act. Next para. Facts in brief which are utmost necessary for disposal of the present appeal are as under. Next para. One Balwant son of Pirappa Jamadar lodged a complaint with Manthal Police, MINTHAR, Aita, Bidar district on 20th July 2022, which was registered in crime number 56 of 2022 for the offence punishable under section 302 and 201 IPC. Next para. Complaint governments further reveal that on 27/2022, complainant has visited at about 10 AM to the police station and told the police that when he was having a walk as usual at about 6:45 AM, he noticed a dead body by the side of the road near Kohinoor Salgar in the land bearing survey number 139 belonging to Bajirao Posta. He further revealed that there were blood injuries on the said body in the neck region and also on the private parts of the body. Posta. Upon the receipt of the information by the police,
They rushed to the spot and registered a case in crime number 56/2022, initially against the unknown persons, full stop, next para. During the course of investigation, police found that present accused and other accused persons had taken away. ನಂಬರ್ 38 ಅಲ್ಲಿ ಆರ್ಡರ್ ಆಗಿದೆ ಸರ್, ಮೆಡಿಕಲ್ ರೆಫರೆನ್ಸ್ ಗೆ ಕಳಿಸಿದ್ದಾರೆ, ಬಟ್ ಟಿಲ್ ಡೇಟ್ ಆಗಲ್ಲ, ನಾನು ಹೇಳೋದ್ ಕೇಳಿ. ಪ್ಲೀಸ್ ಮೇಡಮ್, ಅಲ್ಲಿ ಸೊಲ್ಲಾಪುರದಲ್ಲಿ ಒಂದು ಜೈಲ್ ವಾರ್ಡ್ ಅಂತ ಇದೆ. ಪ್ಲೀಸ್ ಮೇಡಮ್. ನಾವು ಕಲಬುರ್ಗಿಯಿಂದ ಬೇಕಾದಷ್ಟು ಜನ ಕಳಿಸಿದ್ದೀನಿ. ಅಲ್ಲಿ ಇಲ್ದೇ ಇರೋರ್ಗೆ ಅಲ್ಲಿ ಕಟ್ಟಿಸ್ಕೊಡೋದು, ಕ್ಯಾಟ್ರಾಕ್ಟ್ ಆದವ್ರ ಕಣ್ಣು ಆಪರೇಷನ್ ಮಾಡಿಸೋದು ಆಯ್ತಲ್ಲ. ಆಮೇಲೆ ಕೈಕಾಲು ಮುರಿದೋಗಿತ್ತು ಅಂತಂದ್ರೆ ಅದೇನೋ ಆರ್ಟಿಫಿಷಿಯಲ್ ಲಿಂಬ್ ಎಲ್ಲ ಹಾಕ್ಸ್ಕೊಡೋದು. ಇನ್ನು ಯಾರಿಗೋ ಒಬ್ಬರಿಗೆ ಸ್ಟೆಂಟ್ ಸರ್ಜರಿ ಎಲ್ಲ ಬಿಟ್ಟಿ ಮಾಡಿದ್ದಾರೆ ಸಿವಿಲ್ ಹಾಸ್ಪಿಟಲ್ ಅಲ್ಲಿ. ಸೊ ಟೇಕ್ ಅಡ್ವಾಂಟೇಜ್ ಆಫ್ ಯುವರ್ ಕಸ್ಟಡಿ ಪೀರಿಯಡ್ ಅಂಡ್ ಗೆಟ್ ಆಲ್ ಯುವರ್ ಏಲ್ಮೆಂಟ್ಸ್ ಕ್ಯೂರ್ಡ್. ಹೇಳ್ತೀನಿ ಗಣೇಶ್ ನಾಯಕ್, ಪ್ಲೀಸ್ ಮೇಡಮ್. ಹಿಂದೆನೂ ಹೇಳಿದೀನಿ, ಈಗ ಇದೇ ಕೇಸಲ್ಲಿ ಹಿಂದೆನೂ ಹೇಳಿದೀನಿ, ಈಗಲೂ ಹೇಳ್ತಾ ಇದೀನಿ, ಕೇಳಿ, ರಿಪೀಟ್ ಮಾಡ್ತೀನಿ. ಸಾಯೋನು ಗೊತ್ತಾಯ್ತಲ್ಲ, ಸಾಯೋನು ಇರ್ತಾನಲ್ಲ, ಸಾಯುವಾಗ ಸುಮ್ನೆ ಸತ್ತಿರಲ್ಲ, ಇವ್ರ ವಂಶ ನಿರ್ವಂಶ ಆಗ ಅಂತ ಅಂದ್ಬಿಟ್ಟು ಸತ್ತಿರ್ತಾನೆ. ಆ ನಿಟ್ಟುಸಿರು ಬಿಟ್ಟಿರ್ತಾನೆ ನೋಡ್ರಿ ಅವನು, ಅದು ಸುಮ್ನೆ ಬಿಡೋದಿಲ್ಲ. ನಿಮ್ಮ ಐ ವಿಟ್ನೆಸ್ಸು, ಸರ್ಕಮ್ಸ್ಟಾನ್ಷಿಯಲ್ ವಿಟ್ನೆಸ್ಸು, ಯಾವ್ಯಾವ ವಿಟ್ನೆಸ್ಸು ಆ ಸ್ಟೈಲ್ ಆಗ್ಬೋದು, ಅವನು ನಿಟ್ಟುಸಿರು ಇರುತ್ತಲ್ಲ ಅದು ಆ ಸ್ಟೈಲ್ ಆಗಲ್ಲ. ಸುಪಾರಿ ಕಿಲ್ಲರ್ಸು ನೀವೆಲ್ಲ. But my lord, is the contention accused number 1, my lord, is the son of the deceased, and base of the, my lord, the ಐ ಆಮ್ band. ಅವೇರ್ ಆಫ್ ಎಂಟೈರ್ ದಟ್. ಅದನ್ನ ಹೇಳಿ ಇನ್ ಸ್ವಲ್ಪ ಅವಮಾನ ಮಾಡ್ಕೊತೀರೇನಲ್ಲಿ. ನಮ್ಮ ಅಪ್ಪನ್ ಕೊಂದಾಕ್ಬಿಟ್ರು, ನನ್ನ ಹತ್ರ ಅವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ ತಗೊಂಡೋಗೋಣ ಅಂತ ಹೇಳ್ತಾನಂತೆ. ಇವರೆಲ್ಲ ಅದಕ್ಕೆ ಹೂ ಅಂತಾರಂತೆ, ಅಯೋಗ್ಯರು. ನಾಚಿಕೆ ಆಗೋದಿಲ್ವಾ? ಕಪಾಳ ಕೊಡ್ದು ಹೇಳ್ಬೇಕಾಗಿತ್ತು, ನಿನ್ಗಿನ್ನೂ ಮೇಜರ್ ಆಗಿಲ್ಲ, ಮುಚ್ಕೊಂಡ್ ಕೂತ್ಕೋ, ಇಂಥದ್ದೆಲ್ಲ ಕೈ ಹಾಕ್ಬಾರ್ದು ಅಂತ. ಅದ್ ಬಿಟ್ಬಿಟ್ಟು ನಿಮ್ಮ ಅಪ್ಪನ್ ಕೊಲ್ಲೋದಕ್ಕೆ ನಾವು ಸಾಥ್ ಕೊಡ್ತೀವಿ ಬಾ ಅಂತ ಅವ್ರ ಅಪ್ಪಂಗ್ ಅವನೇ ಚುಚ್ತಾನಂತೆ. ಇವರೆಲ್ಲ ಕೈಕಾಲು ಹಿಡ್ಕೋತಾರಂತೆ. ಇವರು ಒಬ್ರು ಫ್ರೆಂಡ್ಸಾ? ಯಾವ ಪರಿಸ್ಥಿತಿಗೆ ಬಂದು ತಲುಪಿದೀವಿ ನೋಡಿ. ನಮ್ಮಪ್ಪ ಬೇಜಾನ್ ದುಡ್ಡಿಟ್ಟಿದ್ದಾನೆ, ಕೇಳಿದ್ರೆ ಕೊಡ್ತಾ ಇಲ್ಲ, ಮಜಾ ಮಾಡ್ಬೇಕು, ಆಯುಷ್ ಮಾಡ್ಬೇಕು, ನಾನು ಬೇಕಾದಂಗೆ ದುಡ್ಡು ಕೊಡೋದಿಲ್ಲ ಅವನು. ಅದಕ್ಕೋಸ್ಕರ ಬನ್ನಿ ನಮ್ಮ ಅಪ್ಪನ ಹತ್ರ ದುಡ್ಡನ್ನ ಅವ್ನು ಕೊಂದಾಕ್ಬಿಟ್ಟು ನಿಮ್ಗೂ ಎಲ್ಲ ಹಂಚ್ತೀನಿ ಅಂತ ಹೇಳ್ತಾನೆ. ಇವ್ರು ಒಪ್ಕೊಂಡವ್ರು ಎಂತವ್ರು? ಇದೆಲ್ಲ ನನ್ನ ಬಾಯಲ್ಲಿ ತಿರ್ಗಾ ತೆಗಿಸ್ಬೇಕೆ ನೀವು? ಎಲ್ಲ ಪಿಕ್ಚರ್ ಬಂದಂಗೆ ಹೇಳ್ಬಿಡ್ತೀನಿ ನಾನು ಪೂರ್ತಿ. ಪೇಪರೇ ಬೇಡ, ಮನ್ಸಿಟ್ಟು ರಿಜೆಕ್ಟ್ ಮಾಡಿರ್ತೀನಿ. ಕೊಡೋದಾದ್ರೂ ಮನ್ಸಿಟ್ಟು ಕೊಟ್ಟಿರ್ತೀನಿ. ಗೊತ್ತಾಯ್ತಲ್ಲ? ಫ್ಯಾಕ್ಟ್ಸ್ ಎಲ್ಲ ನೋಡಿ ಈ ಕೇಸ್ ಕೊಡ್ಬಹುದಾದಂತದ್ದು ಇತ್ತು ಅಂದ್ರೆ ಕೊಡುವಂಥದ್ದು. ಎಂತ ಮಗನ್ ಎತ್ಬಿಟ್ಟಾರಿ? ಪ್ರಹ್ಲಾದನೇ ವಾಸಿ, ದೇವ್ರ ಕರ್ಸಿ ಕೊಲ್ಸ್ದ, ಮೋಕ್ಷ ಅರ್ವ ಆಯ್ತು ಅವನ್ಗೆ. ಇಲ್ಲಿ ಇವನೇ ಕೊಂದಾಕ್ಬಿಟ್ನಲ್ಲ. ಬಿಡಿ ಮತ್ತೆ, ಲೆಟ್ ಅಸ್ ನಾಟ್ ಗೆಟ್ ಇನ್ ಟು ದಟ್. ನೋಡಿ, ಇವನ್ಗೆ ಆ ನಿಮ್ಮ ಜೂನಿಯರ್ ಅಫೆಂಡರ್ ಇದ್ನಲ್ಲ, ಅವನಿಗಿದ್ದಿದ್ ಫ್ರೆಂಡ್ಸ್ ಎಲ್ಲ ಇಂಥವ್ರೆ. ಅವನಿಗಿದ್ದಿದ್ ಫ್ರೆಂಡ್ಸ್ ಎಲ್ಲ ಇಂಥವ್ರೆ. ಎಲ್ಲ ಕೂತ್ಕೊಂಡು ಸುಪಾರಿಗೆ ಕಿಲ್ ಮಾಡೋಂಥವ್ರು. ಬಿಟ್ಬಿಡಿ ಅಲ್ಲಿಗೆ. ಅದಕ್ಕೆ ನಾನು ಹೇಳಿದ್ದು ಅಲ್ಲಿಗೆ ಬಿಡೋಣ ಅದ್ನ ಅಲ್ಲಿಗೆ ಅಂತ. ನನಗೆ ನೀವು ಇಷ್ಟು ಹೇಳಿದ್ರೆ ಸಾಕು, ಎಲ್ಲ ನೆನಪಿರುತ್ತೆ. ಈಚ್ ರಿಜೆಕ್ಷನ್ ಐ ರಿಮೆಂಬರ್ ಲೈಕ್ ದಿಸ್. ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಎಂತದು ಎಂತದು ಓದ್ಸತಿನೇ ಆಗಿದೆ ಅಂತ ಹೇಳಿದ್ರು ಅವರು. ಅದೇನಾಗಿದೆ ನೋಡಿ. 35 ಗೆ ಮಲ್ಲೋಡಿಗೆ ಡಿಲೇ ಅಪ್ಲಿಕೇಶನ್ ಡಿಲೇನ ಕಂಡೋರ್ ಅಲ್ಲಪ್ಪ, ಅದೇನೋ ಆರ್ಡರ್ ಆಗಿಲ್ಲ ಅಂತಾರ ಅವರು. ಇಲ್ಲ, ಅವತ್ತೆ ಬರ್ಸಿದ್ರಿ ಸ್ವಾಮಿ, ಡಿಲೇ ಕಂಡೋರ್ ಮಾಡಿ ಫಾರ್ ಅಬ್ಜೆಕ್ಷನ್ ಅಂತ ಕಳ್ಸಿದ್ರಿ ಸ್ವಾಮಿ. ಅದ ಅವತ್ತು ಹೇಳಿದ್ವಿ, ಅದಾಗಿಲ್ಲ, ಬರ್ಕೊಂಬಿಡಮ್ಮ. ಡಿಲೇ ಕಂಡೋನ್ಡ್ ಆರ್ಡ್ ಆನ್ ಮೆರಿಟ್ಸ್. ಪ್ಲೀಸ್ ಡಿಲೇ ಕಂಡೋನ್ಡ್ ಆರ್ಡ್ ಆನ್ ಮೆರಿಟ್ಸ್ ಅನ್ಬಿಟ್ಟಿದ್ ಬರ್ದ್ಬಿಡು. ಬೇಗ ಟ್ರಯಲ್ ಮುಗ್ಸಕ್ ಹೇಳಿ. ಪ್ಲೀಸ್ ಮೇಡಮ್. ಯಾರ್ದು ಪ್ರೂಫ್ ಇಲ್ಲ ಅಲ್ಲಿ. ಹೌದು ನೋಡ್ದವ್ರಿಲ್ಲ, ಕೇಳ್ದವ್ರಿಲ್ಲ, ಮಾಡ್ದವ್ರಿಲ್ಲ. ಹೌದು ಸರ್. ಎಲ್ಲ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಮೇಲೆ, ಎಲ್ಲ ಕನ್ಫೆಷನ್ ಮೇಲಿದೆ ಮ್ಯಾಟ್ರು. ಹೌದು ಸರ್. ಗೊತ್ತಾಯ್ತಲ್ಲ? ಎಲ್ಲ ಕನ್ಫೆಷನ್ ಮೇಲಿದೆ. ಟ್ರಯಲ್ ಮುಗ್ಸಕ್ ಹೇಳಿ. ಪ್ಲೀಸ್. ಬೇಗ ಮುಗಿದ್ರೆ ಎಲ್ಲ ಆಗತ್ತೆ. ಎಸ್ ಸರ್. With your lordship. ಎಸ್ ಪ್ಲೀಸ್. Lord, this is a review petition